ನಮಸ್ತೆ ಸ್ನೇಹಿತರೆ, ಏನಿವತ್ತು ಸೂರ್ಯನನ್ನ ನೇರವಾಗಿ ತೋರಿಸ್ತಾ ಇದ್ದಾರೆ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ ಅಂತ. ಸೂರ್ಯನಿಂದ ಜಗತ್ತಿನ ಪ್ರತಿಯೊಂದು ಜೀವಿಯ ಮೇಲೂ ನೇರ ಕಿರಣಗಳು ಬೀಳುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಇಷ್ಟು ದೊಡ್ಡ ಜಗತ್ತು. ಆ ನೇರ ಕಿರಣಗಳು ಯಾವುದೇ ಒಂದು ಏಜೆಂಟು ಬ್ರೋಕರ್ ಇಲ್ಲದೆ ಏನು ನೆಟ್ವರ್ಕ್ ನೋಡಿ ದೇವ್ರದ್ದು ಎಷ್ಟು ಪರ್ಫೆಕ್ಟ್ ಇದೆ. ಆ ಸೂರ್ಯನ ಕಿರಣಗಳಿಗೆ ಯಾರೇ ಒಬ್ಬ ಮೀಡಿಯೇಟರ್ ಇಲ್ಲ, ಮಧ್ಯಸ್ಥಿಕೆ ಇಲ್ಲ. ಪ್ರತಿಯೊಂದು ಜೀವಿಯ ಮೇಲೂ ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಅನ್ನುವ ಹಾಗೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ಪ್ರೀತಿ ಇಲ್ಲ. ನನಗೆ ಹುಲಿನೂ ಒಂದೇ, ಜಿಂಕೆನೂ ಒಂದೇ, ರಾವಣಾಸುರನೂ ಒಂದೇ, ರಾಮನೂ ಒಂದೇ. ಎಲ್ಲರ ಮೇಲೂ ಬೀಳುವುದು ನನ್ನ ಕರ್ತವ್ಯ. ಸೂರ್ಯನ ಕಿರಣ ಅಲ್ವಾ, ಎಷ್ಟು ಅದ್ಭುತ ಅಲ್ವಾ ಇದು. ಆ ಭೂಮಿ ಕೂಡ, ಭೂಮಿ ತಾಯಿ ಅದನ್ನು ಸಮವಾಗಿ ಹಂಚಲಿಕ್ಕೆ ಈ ಅಮ್ಮ ಚಪಾತಿನ ಹೇಗೆ ಬಿಸಿ ಮಾಡ್ತಾ ಹೋಗ್ತಾರೆ, ಸುತ್ತಿ ಸುತ್ತಿ ತಿರುವಾಕಿ, ಹಾಗೆ ಭೂಮಿನ ತನ್ನ ಮೈನ ಕಾಯಿಸ್ಕೊಂಡು ನಾವೆಲ್ಲ ಭೂಮಿಯ ಮಕ್ಕಳನ್ನು ಸಲಹುತ್ತಾ ಇದ್ದಾಳೆ ಅಮ್ಮ ಭೂಮಿ ತಾಯಿ ಅಲ್ವಾ. ಯಾಕೆ ಇವತ್ತು ಈ ಮಾತುಗಳು ಹೇಳ್ತಾ ಇದ್ದಾನೆ ಇವತ್ತು ಅಂದರೆ, ನೋಡಿ, ಆ ಸೂರ್ಯನಿಗೂ ಒಂದು ಭಾಗ ಇದೆ, ಸೂರ್ಯನಿಗೂ ಒಂದು ಭಾಗ ಇದೆ ನಮ್ಮ ಜೀವನದಲ್ಲಿ. ಸೂರ್ಯ ನಮ್ಗೆ ಎಷ್ಟೆಲ್ಲ ಕೊಡ್ತಾನೆ, ಆದರೆ ನಮ್ಮಿಂದ ಕೊಟ್ಟರೂ ಸ್ವೀಕರಿಸೋದಿಲ್ಲ ಏನನ್ನು. ಅಷ್ಟು ಪ್ರೀತಿ, ತಂದೆಯ ಪ್ರೀತಿ ಅಂತಾರೆ. ತಂದೆ ಮಕ್ಕಳಿಂದ ತುಂಬ ಸಂಕೋಚ ಪಟ್ಕೋತಾನೆ, ಮಕ್ಕಳಿಂದ ಏನೂ ಸ್ವೀಕರಿಸೋದಿಲ್ಲ. ತಂದೆಯ ಲಕ್ಷಣ, ನಿಜವಾದ ತಂದೆಯ ಲಕ್ಷಣ. ಮಗ ಕೋಟ್ಯಾಧಿಪತಿ ಆಗಿರಲಿ, ಅವನು ಮಾತ್ರ ಒಂದು ಚಿಕ್ಕಾಸು ಮುಟ್ಟೋದಿಲ್ಲ. ಆದ್ದರಿಂದ ಜಗತ್ತಿನ ತಂದೆ ಸೂರ್ಯ. ಇನ್ನು ವಿಷಯಕ್ಕೆ ಬರೋಣ. ತುಂಬ ಇಂಪಾರ್ಟೆಂಟ್ ವಿಚಾರ ನಮಗೆಲ್ಲ. ಇವತ್ತು ಜಗತ್ತಿನಲ್ಲಿ ಆಗ್ತಾ ಇರುವಂತಹ ಒಂದು ಅಘೋರ ದುಃಖಕ್ಕೆ ಸಂಬಂಧಿಸಿದ ವಿಚಾರಕ್ಕೆ ಬರೋಣ. ಏನಂದರೆ, ಫಾರ್ ಎಕ್ಸಾಂಪಲು 9 ಗ್ರಹಗಳು ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಸೂರ್ಯ ನಕ್ಷತ್ರ ರಾಜಗ್ರಹ. ಸೂರ್ಯನ ನೆರಳಲ್ಲಿ ನಾವೆಲ್ಲ ಇದ್ದೀವಿ. ಆ ಸೂರ್ಯ ಪಾಪ ಎಷ್ಟು ದೊಡ್ಡ ಮನಸ್ಸು ಅಂದರೆ, ಎಲ್ಲ ಗ್ರಹಗಳಿಗೂ 2 ಪಾಲು ಕೊಟ್ಟು ತಾನು 1 ಪಾಲು ಇಟ್ಕೋತಾನೆ. ಚಂದ್ರ 1 ಪಾಲು ಇಟ್ಕೋತಾನೆ. ಮಿಕ್ಕಿರೋ ಎಲ್ಲ ಗ್ರಹಗಳಿಗೂ 2 ಪಾಲು ಕೊಡ್ತಾರೆ. ಯಾಕಂದರೆ ಮಕ್ಕಳು. ಸೂರ್ಯನಿಗೆ ನವಗ್ರಹಗಳಲ್ಲಿ ಜಗತ್ತೆಲ್ಲ ಮೊದಲು ಸೂರ್ಯ ಒಬ್ಬನೇ ಇದ್ದ ಅಂತ ಇಟ್ಕೊಳ್ಳಿ. ಆವಾಗ 12 ರಾಶಿಗಳಿಗೂ ಅವನೇ ಅಧಿಪತಿಯಾಗಿದ್ದ. ಆ 12 ರಾಶಿಯ ಅಧಿಪತ್ಯದಲ್ಲಿ ಅವನಿಗೆ ಚಂದ್ರ ಬಂದ. ಸೂರ್ಯ ನೋಡಿ ಎಷ್ಟು ದೊಡ್ಡ ಮನುಷ್ಯ. ಚಂದ್ರನಿಗೆ ಅರ್ಧ ಬಿಟ್ಕೊಟ್ಟ 6 ರಾಶಿಗಳು, ಸೂರ್ಯನಿಗೆ 6 ರಾಶಿಗಳು. ಮತ್ತೆ ಶನಿ ಹುಟ್ಟದ ಸೂರ್ಯನಿಗೆ. ಆಗ ಶನಿಗೆ ಇಬ್ಬರು ಒಂದೊಂದು ರಾಶಿ ಬಿಟ್ಕೊಟ್ರು. ಗುರುವಿಗೆ ಇಬ್ಬರು ಒಂದೊಂದು ರಾಶಿ ಬಿಟ್ಕೊಟ್ರು. ಅಂದ್ರೆ ಅವರೆಲ್ಲ 2 ರಾಶಿಗಳು ಬಿತ್ತು ಅವರಿಗೆ. ಮಂಗಳನಿಗೆ ಇಬ್ಬರು 2 ರಾಶಿ ಬಿಟ್ಕೊಟ್ರು. ಶುಕ್ರನಿಗೆ ಇಬ್ಬರು 2 ರಾಶಿ ಬಿಟ್ಕೊಟ್ರು. ಬುಧನಿಗೆ ಇಬ್ಬರು 2 ರಾಶಿ ಬಿಟ್ಕೊಟ್ಟಾಗ ಕೊನೆಯಲ್ಲಿ ಉಳಿದದ್ದು ಸೂರ್ಯನಿಗೆ 1 ರಾಶಿ, 12ರಲ್ಲಿ ಚಂದ್ರನಿಗೆ 1 ರಾಶಿ. ಇದು ಯಾಕೆ ನಿಮಗೆ ಜ್ಯೋತಿಷ್ಯ ಬಿಟ್ಬಿಡಿ, ಆದರೆ ನಿಜ ಸಂಗತಿಗೆ ಬರೋಣ ಇವಾಗ. ವೆರಿ ಇಂಪಾರ್ಟೆಂಟ್. ಈ 12 ರಾಶಿಗಳಲ್ಲಿ 9 ಗ್ರಹಗಳಿಗೆ ಹಂಚೋಣ ನಾವೇ. 24 ಗಂಟೆನ 9 ಗ್ರಹರಿಗೆ ಹಂಚಿದಾಗ ಒಂದೊಂದು ಗ್ರಹಕ್ಕೆ 2 ಗಂಟೆ 40 ನಿಮಿಷ ಬರುತ್ತೆ. ಆ 2 ಗಂಟೆ 40 ನಿಮಿಷ ಆದರೂ ದಿನದಲ್ಲಿ ಸೂರ್ಯನ ಕೆಳಗೆ ಕುಳಿತುಕೊಳ್ರಿ. ನಿಮ್ಮ ಮೊಬೈಲ್ ಇಟ್ಕೊಂಡೇ ಕೂತ್ಕೊಳ್ಳಿ, ಪರವಾಗಿಲ್ಲ. ಯಾಕೆ ಅಂದರೆ, ನಿಮ್ಮ ಮನೇಲಿರೋ ಒಂದು ಗಿಡವನ್ನು ಸೂರ್ಯನಿಂದ ಬೇರೆ ಮಾಡಿದ್ರೆ 3 ದಿವಸಕ್ಕೆ ಸತ್ತೋಗುತ್ತೆ. ಈ ಜಗತ್ತಿನಲ್ಲಿ ಸೂರ್ಯನಿಲ್ಲದೆ ಬೆಳೆಯುವ ಗಿಡಗಳೇ ಇಲ್ಲ. ಇದೊಂದು ಚಾಲೆಂಜ್. ನಿಮಗೆ ಎಷ್ಟೇ ಜನ ಹೇಳ್ಬೋದು, ಇದು ಇಂಡೋರು, ಇದು ಮನಿ ಪ್ಲ್ಯಾಂಟು, ಇದು ಸೂರ್ಯನಿದ್ರೆ ಕೆಟ್ಟೋಗ್ಬಿಡುತ್ತೆ, ಸೂರ್ಯ ಇಲ್ದಿದ್ರೇನೆ ಬರೋದು ಅಂತ ಹೇಳ್ಬೋದು. ಯಾವ ಗಿಡ ಗ್ರೀನ್ ಆಗಿರುತ್ತೋ ಅದೆಲ್ಲ ಸೂರ್ಯನ ಇದ್ರೇನೆ ಬದುಕೋದು. ಅದಕ್ಕೆ ಮನೆಯಲ್ಲಿ ಪಾಟ್ಸ್ ಇಟ್ಟು ಅದಕ್ಕೆ ಹಿಂಸೆ ಆಗುತ್ತೆ. ಅಟ್ಲೀಸ್ಟ್ ದಿನಕ್ಕೂ 1 ಸಲ ಆದರೂ ಬೆಳಕಲ್ಲಿ ಸೂರ್ಯನ ಕಿರಣದಲ್ಲಿ ಇಡಲೇಬೇಕಾಗತ್ತೆ. ಅದು ಬಿಡಿ, ಇದು ಪ್ರಾಣಿಗಳಿಗೂ ಅನ್ವಯ, ನಾವೆಲ್ಲರಿಗೂ ಅನ್ವಯ. ಸೂರ್ಯನ ಕಿರಣ ನಮ್ಮ ಮೈ ಮೇಲೆ ಬೀಳದಿದ್ದಲ್ಲಿ ಗಿಡದ ಪರಿಸ್ಥಿತಿಯೇ ನಮ್ಮದಾಗುತ್ತೆ. ಎಷ್ಟೇ ಒಳ್ಳೆ ಪ್ರೋಟೀನಿಷಿಯಸ್ ಫುಡ್ ತಿನ್ನಿ, ಎಷ್ಟೇ ಏನೇ ತಿನ್ನಿ, ಆದರೆ ಆ ಸೂರ್ಯ ಬೀಳದಿದ್ರೆ ತುಂಬ ಕಳ್ಕೊತೀವಿ ನಾವು. ಈಗಿನ ಸೈನ್ಸ್ ವಿಜ್ಞಾನ ಹೇಳುತ್ತೆ ವಿಟಮಿನ್ D3 ಸೂರ್ಯನಲ್ಲಿ ಸಿಗುತ್ತೆ ಅಂತ. ಅದೊಂದೇ ಅಲ್ಲ, ಸೂರ್ಯನಿಂದ ನಮಗೆ ಅನೇಕ ವಿಚಾರಗಳು ಸಿಗುತ್ತೆ. ಚರ್ಮದ ತ್ವಚೆಯಾಗಲಿ, ಮಜ್ಜೆ, ಮಾಂಸ, ರಕ್ತ, ಈ ಆಯುರ್ವೇದದ ಎಲ್ಲ 7 ವಿಚಾರಗಳಾಗಲಿ, ಈ ಒಂದು ಗಂಡಿನಲ್ಲಿ ಶುಕ್ರ, ಹೆಣ್ಣಿನಲ್ಲಿ ಶೋಣಿತ,
ಅಂದರೆ ಆ ಪುರುಷತ್ವ ಕೂಡ ಸೂರ್ಯನಿಂದನೇ ಸಿಗೋದು. ರಕ್ತ ವೃದ್ಧಿ ಆಗೋದು ಕೂಡ ಸೂರ್ಯನಿಂದನೇ. ನೀವು ನಿಜವಾಗ್ಲೂ ದಿನಕ್ಕೆ ಏನಾದರೂ 2.5 ಗಂಟೆ ಬೆಳಗ್ಗೆ ಮತ್ತು ಸಂಜೆ ಡಿವೈಡ್ ಮಾಡ್ಕೊಳ್ಳಿ. ಸೂರ್ಯನ ಕೆಳಗಿದ್ರೆ ನಮಗೆ ಈ ಯಾವ ವ್ಯಾಧಿಗಳು ಬರದೆ ಡಾಕ್ಟರ್ಗಳಿಂದ ನಿಜವಾಗ್ಲೂ ದೂರ ಆಗಬೇಕು. ನೀವು ನೋಡಿ, ಸೂರ್ಯನಿಂದ ತುಂಬ ದೂರ ಆದ ತಕ್ಷಣ ನೀವು ಡಾಕ್ಟರ್ಗಳಿಗೆ ಹತ್ತಿರ ಆಗ್ತಾ ಹೋಗ್ತೀರಿ. ಇವಾಗ ಸೂರ್ಯನ ಕಿರಣದಿಂದ ಹೋಗೋ ವಿಚಾರಕ್ಕೂ ಡಾಕ್ಟರ್ಗಳು ಮೆಡಿಸಿನ್ ಕೊಟ್ಬಿಟ್ಟು ವಾಸಿ ಮಾಡಿಬಿಡ್ತಾರೆ. ಪಾಪ ಅವ್ರದ್ದೇನು ಇಂಟೆನ್ಷನ್ ತಪ್ಪಲ್ಲ. ಈ ಅಧ್ಯಯನ ಚರಕ ಹೇಳ್ತಾನೆ, ಸೂರ್ಯನಲ್ಲಿ ಕೂತ್ಕೊಳ್ಳೋ, ಬೆಳಕಲ್ಲಿ ಕೂತ್ಕೊಳ್ಳೋ ಅಂತ ಹೇಳ್ತಾರೆ. ಈ ಗಣಿಯಲ್ಲಿ ಕೆಲಸ ಮಾಡೋರು ಸೂರ್ಯ ಕಿರಣ ಇಲ್ದೇನೆ ಎಷ್ಟೋ ಜನ ಮರಣಿಸ್ತಾರೆ. ಕ್ಯಾನ್ಸರ್ಗೂ ಸೂರ್ಯ ಕಿರಣದ ಕೊರತೆಯಾಗಿ ಆಗುತ್ತೆ. ಸೂರ್ಯನ ಕಿರಣ ನಮ್ಮ ಮೇಲೆ ಬೀಳೋದ್ರಿಂದ ಕೋಪ ಬರೋದಿಲ್ಲ ನಮಗೆ. ಸೂರ್ಯನ ಕಿರಣ ನಮ್ಮಲ್ಲಿ ಭಸ್ಮ ಮಾಡಿದ್ರೆ ಅದು ನಮ್ಮ ಆಸೆಯನ್ನು ಮಾತ್ರ ಭಸ್ಮ ಮಾಡಲು ಸಾಧ್ಯ. ಆಸೆ ಭಸ್ಮ ಆದ ತಕ್ಷಣ ದುಃಖ ದೂರ ಆಗುತ್ತೆ. ಸೂರ್ಯನ ಕಿರಣ ನಮ್ಮ ಮೇಲೆ ಬೀಳೋದ್ರಿಂದ ನಮ್ಮ ತೇಜಸ್ಸು ಹೆಚ್ಚಾಗುತ್ತೆ. ತೇಜಸ್ಸು ಅನ್ನೋ ಶಬ್ದ ಬಂದಿದೆ ಸೂರ್ಯನಿಂದ. ನೀವು ಬೇಕಾದರೆ ದಿನಕ್ಕೆ ಬೆಳಗ್ಗೆ ಮಾತ್ರ, ಸಂಜೆ ಈ ಮಧ್ಯಾಹ್ನದ ಸೂರ್ಯದ ಕೆಳಗಡೆ ನಿಂತ್ಕೊಂಡ್ರೆ ಕ್ಯಾನ್ಸರ್ ಬರುತ್ತೆ. ಅದೆಲ್ಲ ಸುಳ್ಳು. ಏನಂದ್ರೆ ನೀವು ಸ್ವಲ್ಪ ಕಪ್ಪಗಾಗ್ತಿರಷ್ಟೇ, ಆ ಚರ್ಮದ ಹೊರಪದರಗಳು ಸುಡುತ್ತಷ್ಟೇ. ಒಂದೇ ಸಲ ಡೈರೆಕ್ಟ್ ಆಗಿ ಸೂರ್ಯನಲ್ಲಿ ಹೋಗಿ ಕೂತ್ಕೊಳ್ಳೋಕೆ ಶುರು ಮಾಡಿದ್ರೆ ಚರ್ಮ ತುಂಬ ಮೃದುವಾಗಿರೋದು ಸುಟ್ಟು ಭಸ್ಮ ಆಗುತ್ತೆ. ಆದರೆ ದಿನನಿತ್ಯ ಹೋಗಿ ಕೂತ್ಕೊಂಡಾಗ ಚರ್ಮ ಪ್ರಿಪೇರ್ ಆಗುತ್ತೆ. ಓ, ಇದು ನನಗೆ ದಿನನಿತ್ಯದ ಕೆಲಸನಪ್ಪ, ಸೂರ್ಯನಲ್ಲಿ ನಾನು ಭಸ್ಮ ಆಗಬಾರ್ದು ಅಂತ. ನಮ್ಮ ಹಳ್ಳಿಯಲ್ಲಿ ನಮ್ಮ ತಾಯಿ ಹೆಂಚನ್ನ ಬರಿಗೈಯಲ್ಲೇ ತೆಗೆದು ಕೆಳಗಡೆ ಇಡ್ತಾ ಇದ್ರು. ದೊಡ್ಡ ಪಾತ್ರೆನ ತುಂಬ ಬಿಸಿ ಇರೋದು, ಹಂಗೆ ಬರಿಗೈಯಲ್ಲೇ ಎತ್ತಿಡೋರು. ಆವಾಗ ಇವನಿಗೆ ತುಂಬ ಅಚ್ಚರಿ ಆಗೋದು. ಇವಾಗ ಅನ್ಸುತ್ತೆ ದಿನನಿತ್ಯದ ಅಭ್ಯಾಸ ಆದಾಗ ಆ ಚರ್ಮದ ಕಣಗಳು, ಆ ಬೆರಳಿನ ಕಣಗಳು ಅಧ್ಯಯನ ಅವು ಕೂಡ ಅಭ್ಯಾಸ ಆಗ್ಬಿಡುತ್ತೆ. ಅವು ಪ್ರಾಕ್ಟೀಸ್ ಮಾಡೋದು, ಇದು ನಮ್ಗೆ ದಿನನಿತ್ಯದ ಕೆಲಸ, ಬಿಸಿ ತಾಕತ್ತಾಗತ್ತೆ ಅಂತ ಅವು ಪ್ರಿಪೇರ್ ಆಗಿಬಿಡುತ್ತೆ. ಸೆನ್ಸೇಷನ್ಸ್ನ ಬ್ರೈನ್ಗೆ ಕಳಿಸೋದು ಬಿಟ್ಬಿಡುತ್ತೆ. ಹಾಗೆ ಸೂರ್ಯನ ಕಿರಣಗಳನ್ನ ಕೂಡ ನಾವು ಅಭ್ಯಾಸ ಮಾಡ್ಕೋಬೇಕು, ಒಂದೇ ದಿವಸಕ್ಕಾಗಲ್ಲ. ಇದೊಂದು ಆ ಸೂರ್ಯನ ಸಂಘ ಸಹವಾಸ ಮಾಡಿದವರಿಗೆ, ಇವಾಗ ಎಲ್ಲರೂ ಹೋಗಿ ಒಬ್ಬ ಪಾಲಿಟಿಷಿಯನ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ದೊಡ್ಡವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಯಾಕೆ ಗೊತ್ತಾ? ಅವರ ಫ್ರೆಂಡ್ಶಿಪ್ ಇದೆ ಅಂದರೆ ಯಾರೂ ಹತ್ರ ಬರಲ್ಲ ಅಂತ. ಹಾಗೆ ಈ ಜಗತ್ತಿಗೆ ದೊಡ್ಡವ ಸೂರ್ಯ. ಅವನ ಜೊತೆ ನೀವು ಸೇರ್ಕೊಂಡ್ಬಿಟ್ರೆ ಯಾವ ವೈರಿಗಳು ನಿಮ್ಮ ಹತ್ರ ಬರೋಕ್ಕೆ ಅಂಜತ್ತೆ. ಇಷ್ಟು ತಿಳ್ಕೊಂಬಿಡಿ. ದಯವಿಟ್ಟು ನೀವು ನಿಮ್ಮ ಆರೋಗ್ಯವನ್ನು ರಕ್ಷಿಸಲು ಮೊದಲು ಮಾಡುವ ಕರ್ತವ್ಯ ಸೂರ್ಯ, ನಂತರ ಚಂದ್ರ. ಚಂದ್ರ ಏನು ಅಂದರೆ ನಿದ್ದೆ ದಿನಕ್ಕೆ 8 ಗಂಟೆ ಮಾಡಿದಿರಿ ಅಂದರೆ ಇನ್ನು ನಿಮ್ಮನ್ನ ಹಿಡಿಯೋರು ಇರೋದಿಲ್ಲ. ಚಂಗ್ ಅಂತ ಜಿಗಿತಾ ಇರ್ತೀರಿ. ಆ ನಿದ್ದೆ ಇರಬೇಕು ಮನುಷ್ಯನಲ್ಲಿ. ಸೂರ್ಯ ಚಂದ್ರ ಆಯ್ತಲ್ಲ, ಹೀಗೆ ಮುಂದಿನ ಎಲ್ಲ ಗ್ರಹಗಳಿಂದ ಒಂದೊಂದರಿಂದ ಒಂದೊಂದು ಸಿಗುತ್ತೆ. ಗರ್ಭಿಣಿಯರಿಗಂತೂ ಇದನ್ನ ಅಧ್ಯಯನ ಮಾಡೋದ್ರಿಂದ ತುಂಬಾ ಒಳ್ಳೇದು. ಯಾಕಂದ್ರೆ ಹೊಟ್ಟೆಲಿ ಹುಟ್ಟೋ ಮಗು ದಿನ ರಾತ್ರಿ ನಕ್ಷತ್ರಗಳ ಕೆಳಗಡೆ ಗರ್ಭಿಣಿಯರು ಏನಾದರೂ ಕೂತ್ಕೊಂಡ್ರೆ ಆಕಾಶದಲ್ಲಿರುವ ಎಲ್ಲ ಗ್ರಹಗಳ ಕಿರಣಗಳು ಆ ಗರ್ಭದ ಮೇಲೆ ಬಿದ್ದು ತುಂಬಾ ಶ್ರೇಷ್ಠವಾದ ಮಗು ಹುಟ್ಟುತ್ತೆ. ತುಂಬಾ ಧನ್ಯವಾದ ಗೆಳೆಯರೆ. ಇನ್ನು ಮುಂದಿನ ವಿಚಾರಗಳನ್ನ ಮುಂದೆ ಹೇಳ್ತಾ ಹೋಗೋಣ. ಅನ್ನಿಸಿದಾಗ ಅದಕ್ಕೇನು ಪ್ಲಾನ್ ಮಾಡ್ಕೋಬಾರ್ದು. ಸೂರ್ಯನಿಗೆ ಪ್ಲಾನ್ ಮಾಡೋರು ಅಂದ್ರೆ ಇಷ್ಟ ಆಗಲ್ಲ. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ನಂಗಾಯ್ತಾರಂತಪ್ಪ ಅನ್ನುವ ಸಿದ್ಧಾಂತ ಸೂರ್ಯಂದು. ಹೋಗ್ತಾ ಇರೋದು ಸೂರ್ಯಂದು. ಇನ್ನೊಂದು ದೊಡ್ಡ ಮನಸ್ತತ್ವ ಹೇಳಿ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಸೂರ್ಯನಿಗೆ ಇಂಪ್ರೆಸ್ ಮಾಡೋಣ ಅಂತ ಶನಿಗೆ ಒಂದ್ಸಲ ಖುಷಿ ಆಗ್ಬಿಟ್ಟು, ಮಗ ಅಲ್ವಾ, ಕೇರೆ ಮಾಡೋದಿಲ್ಲ ಸೂರ್ಯ. ಕೆಲಸ ಮಾಡಿದ್ರೆ ಶತ್ರುನೂ ಇಷ್ಟಪಡ್ತಾನೆ, ಕೆಲಸ ಮಾಡದೇ ಇದ್ರೆ ಮಗನ್ನೂ ಇಷ್ಟಪಡಲ್ಲ. ಹಾಗಾಗಿ ಒಂದ್ ದಿವಸ ಸೂರ್ಯನಿಗೆ ನಮಸ್ಕಾರ ಮಾಡೋಣ, ಸ್ವಲ್ಪ ಮನಸ್ಸು ಕೂಲ್ ಆಗುತ್ತೆ ನನ್ನ ಮೇಲೆ ಅಂತ ಸೂರ್ಯ ದಿನನಿತ್ಯದ ಕೆಲಸಕ್ಕೆ ಹೊರಟಾಗ ಬಂದು ನಮಸ್ಕಾರ ಮಾಡಕ್ ಶುರು ಮಾಡ್ತಾನೆ. ಆವಾಗ ನಿಂತ್ಕೋತಾನೆ. ಅವಾಗ ಫಸ್ಟ್ ಕಾಣೋದು ಅರುಣ ಸೂರ್ಯನ ಸಾರಥಿ. ಅವನಿಗೆ 2 ಕಾಲಿಲ್ಲ. ಆ ಕತೆ ಮುಂದೆ ಒಂದ್ಸಲ ಹೇಳ್ತೀನಿ. ಆ ಅರುಣ ಸೂರ್ಯನಿಗೆ ಶನಿ ಕಾಣುವುದಕ್ಕೆ ಮುನ್ನವೇ ಅರುಣ ಹೇಳ್ತಾನೆ, ಶನಿ ದೂರ ಹೋಗ್ಬಿಡಪ್ಪ, ನೀನು ನಮಸ್ಕಾರನೂ ಬಿಡ, ನೀನು ಪ್ರಾಣ ತೆಗೆದು ಬಿಡ್ತಾರೆ ಅವರು. ನೀನು ಹಿಂಗೆ ನಮಸ್ಕಾರ ಮಾಡೋ ಸಮಯನ ವ್ಯರ್ಥ ಮಾಡ್ತಾ ಇದೆಯಲ್ಲ, ಕೆಲಸ ಮಾಡದೆ ಅನ್ನೋ ಕೋಪಕ್ಕೆ ನಿನಗೆ ಏನು ಮಾಡ್ಬಿಡ್ತಾರೋ ಗೊತ್ತಿಲ್ಲ. ಸುಮ್ಮನೆ ನಿನ್ನ ಕೆಲಸ ನೀನು ಮಾಡ್ತಾ ಇರು. ಆ ಕೆಲಸದ ಮೇಲೆ ಅವರ ಕಣ್ಣು ಬಿದ್ದಾಗ ನಿನ್ನ ಮೇಲೆ ಪ್ರೀತಿ ಬರುತ್ತೆ. ನಮಸ್ಕಾರ ಮಾಡೋಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳ್ತಾರೆ. ಈ ರೀತಿ ಏನಾದರೂ ನಮ್ಮ ದೇಶದಲ್ಲಿ ಆಗ್ಬಿಟ್ರೆ, ಅವ್ರ ಕೆಲಸದಲ್ಲಿ ಅವ್ರಿಗೆ ಧ್ಯಾನ ಕೊಟ್ಟು ಸಮಯ ವ್ಯರ್ಥ ಮಾಡದೆ ನಾವೆಲ್ಲ ಕೆಲಸ ಮಾಡಿದ್ರೆ ಎಷ್ಟು ಸಾಧನೆ ಮಾಡ್ಬೋದು ಇಮ್ಯಾಜಿನ್ ಮಾಡಿ. ತುಂಬಾ ಧನ್ಯವಾದ ಗೆಳೆಯರೆ. ಥ್ಯಾಂಕ್ ಯು ವೆರಿ ಮಚ್.